ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿ ತಿಂಗಳು ಬರ್ತಕ್ಕಂತಹ ಸಂಕಷ್ಟಹರ ಚತುರ್ಥಿಯ ದಿನ ನೀವು ಮಾಡಬೇಕಾದಂಥ ಸುಲಭ ಕ್ರಮಗಳಿಂದ ನಿಮ್ಮ ಸಂಕಷ್ಟಗಳು ಯಾವ ರೀತಿಯಲ್ಲಿ ನಿವಾರಣೆ ಆಗುತ್ತೆ, ಆ ಸುಲಭ ಕ್ರಮಗಳೇನು, ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಪ್ರಯೋಜನಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ತಿಂಗಳು ಬರ್ತಕ್ಕಂತಹ ಸಂಕಷ್ಟಹರ ಚತುರ್ಥಿಯ ದಿನದಂದು ಮಾಡಬೇಕಾದ ಸಣ್ಣ ಕ್ರಮಗಳಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಂಕಷ್ಟಗಳಾಗ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು, ನಮ್ಮ ಆಸೆ ಅನಿಸಿಕೆಗಳು ಯಾವ ರೀತಿ ಈಡೇರಬೇಕು, ಯಾವ ರೀತಿ ಈಡೇರುತ್ತೆ ಅನ್ನೋ ಒಂದು ಸಣ್ಣ ಕ್ರಮವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಸರಿಯಾದ ಮುಹೂರ್ತ ಮತ್ತು ಸಂಕಲ್ಪ. ಚತುರ್ಥಿಯ ಅತ್ಯಂತ ಮುಖ್ಯ ಭಾಗವೆಂದರೆ ಅದು ಚಂದ್ರೋದಯದ ಸಮಯ. ಸಂಕಷ್ಟಹರ ಚತುರ್ಥಿಯ ಪೂಜೆಯ ಸಮಯವನ್ನು ರಾತ್ರಿಯಲ್ಲಿ ಅಥವಾ ಚಂದ್ರೋದಯದ ನಂತರವೇ ಮಾಡಬೇಕು. ಪ್ರತಿ ತಿಂಗಳು ಆಯಾ ಚಂದ್ರೋದಯದ ದಿನಾಂಕವನ್ನು, ಸಮಯವನ್ನು ಗಮನಿಸಿ ನೀವು ಪೂಜೆಗೆ ಮುನ್ನ ಸಂಕಲ್ಪವನ್ನು ಮಾಡಬೇಕು. ಸಂಕಷ್ಟಹರ ಅಥವಾ ಗಣೇಶನ ಮುಂದೆ ನೀವು ಕೈ ಮುಗಿದು ಆ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ, ಅಂದರೆ ಸಾಲದ ಸಮಸ್ಯೆ ಇದೆಯಾ, ಅಥವಾ ಮಾನಸಿಕ ಒತ್ತಡ ಇದೆಯಾ, ಮಾಡ್ತಕ್ಕಂಥ ಕೆಲಸ ಅಭಿವೃದ್ಧಿ ಆಗ್ತಾ ಇಲ್ವಾ, ಬರ್ತಕ್ಕಂಥ ಹಣಕಾಸು ಬರ್ತಾ ಇಲ್ವಾ, ಈ ಎಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಏನು ಸಮಸ್ಯೆ ಇದೆ, ಏನು ವಿಚಾರ ಇದೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲವನ್ನು ಗಣೇಶನ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಸಂಕಲ್ಪವನ್ನು ಮಾಡೋದು ಅದು ನಿಮಗೆ ಬಲವನ್ನು ನೀಡುತ್ತೆ. ಈ ಒಂದು ಸಂಕಲ್ಪವೇ ನಿಮ್ಮ ಬಲವಾಗುತ್ತೆ. ಎರಡನೇದಾಗಿ ಗಣೇಶನಿಗೆ ಅರ್ಪಿಸಬೇಕಾದಂತಹ ಪ್ರಮುಖ 2 ವಸ್ತುಗಳು. ಗಣೇಶನಿಗೆ ಈ 2 ವಸ್ತುಗಳನ್ನು ಅರ್ಪಿಸೋದ್ರಿಂದ ಆತನು ಶೀಘ್ರವಾಗಿ ಪ್ರಸನ್ನನಾಗ್ತಾನೆ. ಆ 2 ವಸ್ತುಗಳು ಯಾವುದಪ್ಪ ಅಂತಂದರೆ, ಮೊದಲನೇದು ಗರಿಕೆಯನ್ನು ಶುದ್ಧವಾದಂತಹ ನೀರಿನಲ್ಲಿ ಅಥವಾ ಹಸುವಿನ ಗಂಜಲದಲ್ಲಿ ಶುಭ್ರಗೊಳಿಸಿ ಅದನ್ನು ಗಣೇಶನಿಗೆ ಅರ್ಪಿಸೋದ್ರಿಂದ ನಿಮಗೆ ಆರೋಗ್ಯ, ಸಂಪತ್ತು, ಸಕಲ ಸನ್ಮಂಗಳ ಕಾರ್ಯಗಳನ್ನು ಗಣೇಶನು ನೀಡ್ತಾನೆ. ಎರಡನೇ ಒಂದು ಪದಾರ್ಥ ಏನಪ್ಪ ಅಂತಂದರೆ, ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥ ವಸ್ತು ಅಂತಂದರೆ, ಪ್ರಿಯವಾದ ತಿನಿಸು ಅಂದರೆ ಅದು ಮೋದಕ ಅಥವಾ ಮನೆಯಲ್ಲಿ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಅಥವಾ ಬೆಲ್ಲದ ಪದಾರ್ಥವನ್ನು ಮಾಡಿ ಗಣೇಶನಿಗೆ ನೀವು ಅರ್ಪಣೆ ಅಂದರೆ ಸಮರ್ಪಿಸೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಎಲ್ಲ ವಿಚಾರದಲ್ಲೂ ಕೂಡ ಸಿಹಿ ಅನ್ನೋ ಒಂದು ವ್ಯವಸ್ಥೆ, ಸಿಹಿಯಾದ ವಿಚಾರಗಳು ನಡೀತಾ ಬರುತ್ತೆ. ಸಮಸ್ಯೆಗಳನ್ನು ನಿವಾರಿಸಲು ಗಣೇಶನ ಮೂಲ ಮಂತ್ರಕ್ಕಿಂತ ಉತ್ತಮ ಮಾರ್ಗವಿಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಬೀಜಾಕ್ಷರ ಮೂಲ ಮಂತ್ರವನ್ನು 108 ಬಾರಿ ಹೇಳಬೇಕು. ಅದನ್ನು ಗಣೇಶನಿಗೆ ನೈವೇದ್ಯ ಅರ್ಪಿಸಿದ ನಂತರವೇ ಈ ಒಂದು ಬೀಜಾಕ್ಷರ ಮಂತ್ರವನ್ನು 108 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳ್ಕೋಬೇಕಾಗುತ್ತೆ. ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಕಾರ್ಯಗಳು, ನಿಮ್ಮ ಮನಸ್ಸಿನ ಸಂಕಲ್ಪಗಳು ಶೀಘ್ರವಾಗಿ ನೆರವೇರುತ್ತೆ. ಅಥವಾ ನಿಮಗೆ ಏನಾದರೂ ಗಣೇಶನ ಮೂಲ ಮಂತ್ರ ಗೊತ್ತಿದ್ದರೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಮಂತ್ರವನ್ನು ಕೂಡ ನೀವು ಆ ದಿನ ಉಚ್ಚಾರಣೆ ಮಾಡುವುದಾಗುತ್ತೆ. ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಸಾಲದ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ. ಈ ಪೂಜೆ ಎಲ್ಲ ಆದ ನಂತರ ಪೂಜಾ ಪ್ರಸಾದವನ್ನು ಮೊದಲು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ, ನಂತರ ಮಕ್ಕಳಿಗೆ ಪ್ರಸಾದವನ್ನು ಕೊಟ್ಟು ನಂತರ ತಾವು ಸೇವನೆ ಮಾಡೋದ್ರಿಂದ ನಿಮ್ಮ ಎಲ್ಲ ವ್ಯವಸ್ಥೆಗಳು ಕೂಡ, ಎಲ್ಲ ಕಾರ್ಯಗಳು ಕೂಡ ಕಾರ್ಯಕ್ಕೆ ಬರುತ್ತೆ ಅಂತ ಹೇಳ್ಬೋದು. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಓಂ ಶ್ರೀ ಗಣೇಶಾಯ ನಮಃ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.